ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಫ್ರೀಡಂ ಪಾರ್ಕ್ನಲ್ಲಿ ಸಾರಿಗೆ ನೌಕರರು ಹೋರಾಟವನ್ನ ಮಾಡ್ತಿದ್ದಾರೆ. ಸರ್ಕಾರದ ಪರ ಕೆಎಸ್ಆರ್ಟಿಸಿ ಎಂಡಿ ಸಂಧಾನ ಯತ್ನವನ್ನ ಮಾಡ್ತಾ ಇದ್ದಾರೆ. ನೌಕರರ ಮನವೊಲಿಕೆಗೆ ಎಂಡಿ ಅಕ್ರಮ್ ಪಾಷಾ ಟ್ರೈ ಮಾಡ್ತಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಸಾರಿಗೆ ನೌಕರರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸರ್ಕಾರದ ಪರ ಕೆಎಸ್ಆರ್ಟಿಸಿ ಎಂಡಿ ಸಂಧಾನಕ್ಕೆ ಯತ್ನಿಸ್ತಾ ಇದ್ದಾರೆ. ಅಂದರೆ ಈ ಒಂದು ನೌಕರರ ಮನವೊಲಿಕೆಗೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಎಂಡಿ ಅಕ್ರಮ್ ಪಾಷಾ ಅವರು. ಸಾರಿಗೆ ನೌಕರರ ಬೇಡಿಕೆಗಳನ್ನು ಕೆಲವೇ ಕ್ಷಣಗಳಲ್ಲಿ ಸ್ವೀಕಾರ ಮಾಡ್ತಾರೆ. ಹಿಂಬಾಕಿ ವೇತನವನ್ನು ನೀಡ್ತೀವಿ ಅಂತ ಸರ್ಕಾರ ಆದೇಶವನ್ನು ನೀಡಿತು. ಆದರೆ ಕೇವಲ 26 ತಿಂಗಳ ಹಿಂಬಾಕಿ ವೇತನ ಮಾತ್ರ. ಆದರೆ ನಮಗೆ 26 ಅಲ್ಲ 38 ತಿಂಗಳ ಹಿಂಬಾಕಿ ನೀಡುವಂತೆ ನೌಕರರು ಮನವಿಯನ್ನ ಮಾಡ್ತಾ ಇದ್ದಾರೆ ಅಥವಾ ಆಗ್ರಹಿಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಒಂದು ಮಹತ್ವದ ನಿರ್ಧಾರ ಕೂಡ ಕೈಗೊಳ್ತಾರೆ. ಮುಷ್ಕರ ವಾಪಸ್ ಬಗ್ಗೆ ಜಂಟಿ ಕ್ರಿಯಾ ಸಮಿತಿ ಚಿಂತನೆಯನ್ನ ಕೂಡ ನಡೆಸ್ತಾ ಇದೆ ಎನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಳ್ತಾರೆ. ಸರ್ಕಾರದ ಪರವಾಗಿ ಅಕ್ರಮ್ ಪಾಷಾ ಅವರು ಬಂದಿದ್ದಾರೆ, ಅಂತಿಮ ಮಾಹಿತಿಯನ್ನ ನೀಡ್ತಾರೆ. ಬಹುತೇಕ ಮುಷ್ಕರ ವಾಪಸ್ ಪಡೆದಿದೆ ಜಂಟಿ ಕ್ರಿಯಾ ಸಮಿತಿ ಎನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಅಂತಿಮ ನಿರ್ಧಾರವನ್ನ ಇನ್ನಷ್ಟೇ ಜಂಟಿ ಕ್ರಿಯಾ ಸಮಿತಿ ಪ್ರಕಟಿಸಬೇಕು. ಸೊ ಯಾವ ರೀತಿ ಆಗುತ್ತೆ, ಏನು ಎತ್ತ ಕಾದು ನೋಡಬೇಕು. ಒಂದು ವೇಳೆ ಏನಾದರೂ ಈ ಮುಷ್ಕರ ಕಂಟಿನ್ಯೂ ಆದರೆ ಸಾಕಷ್ಟು ಸಮಸ್ಯೆ ಆಗುತ್ತೆ, ಬಸ್ಗಳು ನಿಂತು ಹೋಗುತ್ತೆ. ಇದರಿಂದ ಅಂದರೆ ನೌಕರರು ಹಾಗೂ ಸರ್ಕಾರದ ಕಿತ್ತಾಟದ ನಡುವೆ ಇಲ್ಲಿ ಜನರು ಪರದಾಡಬೇಕಾಗತ್ತೆ. ಮಕ್ಕಳು ಕೂಡ ಅಂದರೆ ಎಕ್ಸಾಮ್ಸ್ಗಳು ಇನ್ನೇನು ಶುರುವಾಗುತ್ತೆ. PUC ಎಕ್ಸಾಮ್ ಆಗಿರ್ಬೋದು, SSLC ಎಕ್ಸಾಮ್ಗಳು, ಹಾಲ್ ಟಿಕೆಟ್ ವಿತರಣೆ ಎಲ್ಲವೂ ಕೂಡ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ನಡೀತಾ ಇದೆ. ಹೀಗಾಗಿ ಇವರ ಜಗಳದಲ್ಲಿ, ಇವರ ಕಿತ್ತಾಟದಲ್ಲಿ ಪ್ರಯಾಣಿಕರು ಅಥವಾ ಜನಸಾಮಾನ್ಯರಿಗೆ ಇದು ದೊಡ್ಡ ಹೊರೆಯಾಗುತ್ತೆ. ಒಂದು ವೇಳೆ ಏನಾದರೂ ಮುಷ್ಕರ ಕಂಟಿನ್ಯೂ ಆದರೆ ಏನಾಗುತ್ತೆ ಅನ್ನೋದು ಕೆಲವೇ ಕ್ಷಣಗಳಲ್ಲಿ ಮಹತ್ವದ ನಿರ್ಧಾರ ಪ್ರಕಟವಾಗುತ್ತೆ. ಮುಷ್ಕರ ವಾಪಸ್ ಬಗ್ಗೆ ಜಂಟಿ ಕ್ರಿಯಾ ಸಮಿತಿ ಒಂದು ಚಿಂತನೆಯನ್ನು ಕೂಡ ನಡೆಸ್ತಾ ಇದೆ. ಈಗಾಗಲೇ ಸರ್ಕಾರ ನಾವು 26 ತಿಂಗಳ ಹಿಂಬಾಕಿ ಏನಿದೆ ಅದನ್ನು ಕೊಡ್ತೀವಿ ಅಂತ ಹೇಳಿದೆ. ಆದರೆ ನಮಗೆ 26 ಬೇಡ, ಕಂಪ್ಲೀಟ್ ಆಗಿ 38 ತಿಂಗಳ ಹಿಂಬಾಕಿ ನೀಡಬೇಕು ಅಂತ ನೌಕರರು ಆಗ್ರಹಿಸ್ತಾ ಇದ್ದಾರೆ. ಸಾರಿಗೆ ನೌಕರರ ಬೇಡಿಕೆಗಳು ಏನೆಲ್ಲ ಇದೆ ಕೆಲವೇ ಕ್ಷಣಗಳಲ್ಲಿ ಎಲ್ಲವೂ ಕೂಡ ಸ್ವೀಕಾರ ಆಗುತ್ತೆ ಎನ್ನುವಂಥ ಮಾಹಿತಿ. ಸರ್ಕಾರದ ಪರ ಕೆಎಸ್ಆರ್ಟಿಸಿ ಎಂಡಿ ಸಂಧಾನಕ್ಕೆ ಯತ್ನಿಸ್ತಾ ಇದ್ದಾರೆ. ನೌಕರರ ಮನವೊಲಿಕೆಗೆ ಎಂಡಿ ಅಕ್ರಮ್ ಪಾಷಾ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಒಂದು ಮಹತ್ವದ ನಿರ್ಧಾರ ಕೂಡ ಹೊರ ಬರುತ್ತೆ. ಬಹುತೇಕ ಮುಷ್ಕರ ವಾಪಸ್ ಪಡೀತಾರೆ ಜಂಟಿ ಕ್ರಿಯಾ ಸಮಿತಿ ಎನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಸೊ ಟೋಟಲ್ ಆಗಿ ಫೈನಲ್ ಡಿಸಿಷನ್ ಏನು ಹೇಳ್ತಾರೆ, ಏನು ಮಾಡ್ತಾರೆ ಎಲ್ಲವನ್ನ ಕೂಡ ಕಾದು ನೋಡಬೇಕು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದಕ್ಕೆ ಒಂದು ಅಂತ್ಯ ಕೂಡ ಸಿಗುತ್ತೆ. ಅಂದರೆ ಕಂಟಿನ್ಯೂ ಆಗುತ್ತಾ ಅಥವಾ ಇಲ್ಲಿಗೆ ವಾಪಸ್ ಪಡೀತಾರಾ, ಅಂದರೆ ಇವರ ಏನು ಬೇಡಿಕೆಗಳಿದೆ ಅದನ್ನು ಸರ್ಕಾರ ಒಪ್ಪುತ್ತಾ, ಎಲ್ಲವನ್ನು ಕೂಡ ಕಾದು ನೋಡಬೇಕು. ಇನ್ನೊಂದು ಕಡೆ ಸಾರಿಗೆ ನೌಕರರ ಬೇಡಿಕೆಗಳೇನು ಅಂತ ನೋಡ್ತಾ ಹೋಗೋದಾದರೆ 38 ತಿಂಗಳಿನಿಂದ ಏನು ಒಂದು ಹಿಂಬಾಕಿ ವೇತನ ಉಳಿಸ್ಕೊಂಡು ಬಂದಿದ್ದಾರೆ ಅದನ್ನು ಕ್ಲಿಯರ್ ಮಾಡಬೇಕು ಅಂತ ಅವರ ಬೇಡಿಕೆಯನ್ನು ಇಟ್ಟಿದ್ದಾರೆ. ಆದರೆ ಸರ್ಕಾರ ಇಲ್ಲ, ನಾವು 26 ತಿಂಗಳದ್ದು ಕೊಡ್ತೀವಿ ಅಂತ ನಿನ್ನೆಯೇ ಆದೇಶವನ್ನು ನೀಡಿತು. ಆದರೆ ಅದಕ್ಕೆ ಸಾರಿಗೆ ನೌಕರರು ಒಪ್ತಾ ಇಲ್ಲ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರವಾಗಿ ಫ್ರೀಡಂ ಪಾರ್ಕ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಎಲ್ಲಿ ತನಕ ಬಂದಿದೆ ಮುಷ್ಕರ? ಇದೀಗ MD ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಸರ್ಕಾರದ ಡಿಸಿಷನ್ ಏನಾಗಬಹುದು? ಮುಷ್ಕರ ವಾಪಸ್ ಪಡೀತಾರ ನೌಕರರು, ಹೇಗೆ ಅಂತ? ಸುಜಿತ, ಖಂಡಿತವಾಗ್ಲೂ ನಿಜ. ಏನು ಫ್ರೀಡಂ ಪಾರ್ಕ್ನಲ್ಲಿ ನಡೀತಿರ್ತಕ್ಕಂಥ ಏನು ಪ್ರತಿಭಟನೆ ರೂಪದಲ್ಲಿರುವಂಥ ಏನು ಬೆಂಗಳೂರು ಚಲೋ ಎನ್ನುವಂಥದ್ದು ಕಾರ್ಯಕ್ರಮ ಏನು ನಡೀತಾ ಇದು ಸರ್ಕಾರದ ಮಟ್ಟದಲ್ಲಿ ವಿರುದ್ಧವಾದಂಥ ಒಂದು ನಡೆ ಅಂದರೆ ತಪ್ಪಾಗಲಿಕ್ಕಿಲ್ಲ. 38 ತಿಂಗಳ ಹಿಂಬಾಕಿ ವೇತನ ಸಂಬಂಧಪಟ್ಟಾಗೆ ಹೋರಾಟಕ್ಕೆ ಕರೆ ಕೊಡೋಕ್ಕೂ ಮುಂಚೆನೇ ಬೆಂಗಳೂರು ಚಲೋ ಎನ್ನುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮ ಇದು ನಡೀತಾ ಇದೆ. ನಡೆಯೋಕ್ಕೆ ಮುಂಚೆನೇ ಸರ್ಕಾರ 26 ತಿಂಗಳ ಹಿಂಬಾಕಿ ವೇತನವನ್ನು ನೀಡುವಂಥ ಕೆಲಸ ಆಯಿತು. ಅಂದರೆ 1/1/2024 ವೇತನ ಸಂಬಂಧಪಟ್ಟಾಗೆ ಘೋಷಣೆ ಈಗಾಗಲೇ ಮಾಡಿದೆ. ಆದರೆ ಇದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ. ಅಂದರೆ 1/1/25 ಸಂಬಂಧಪಟ್ಟಾಗ ಏನು ಬಿಡುಗಡೆ ಆಗಿರುವಂಥದ್ದು ನಮಗೆ 1/1/24 ಹಿಂಬಾಕಿ ವೇತನ ಬೇಕು ಎನ್ನುವಂಥ ನಿಟ್ಟಿನಲ್ಲಿ ಆಗ್ರಹವನ್ನು ಮಾಡ್ತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ ಈ ಒಂದು ಸಭೆಯನ್ನು ಮಾಡ್ತಾ ಇರುವಂಥದ್ದು ಬೆಂಗಳೂರು ಚಲೋ ಎನ್ನುವಂಥದ್ದು ಕೂಡ ನಡೀತಾ ಇದೆ. ಸದ್ಯಕ್ಕೆ ಈಗ ಕೆಲವೇ ಒಂದು 10-15 ನಿಮಿಷಗಳ ಹಿಂದೆ KSRTC MD ಸರ್ಕಾರದ ಪರವಾಗಿ ಬಂದು ಅಕ್ರಮ್ ಪಾಷಾ ಅವರು ಇಲ್ಲಿ ಒಂದಷ್ಟು ಹೇಳಿಕೆಗಳನ್ನು ಕೊಡ್ತಾ ಹೋಗ್ತಾರೆ. ಏಕಪಕ್ಷೀಯ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಎನ್ನುವಂಥ ನಿಟ್ಟಿನಲ್ಲಿ ನಿಮ್ಮ ಮಾತುಗಳೇನಿದ್ದವೋ ಅದು ಖಂಡಿತವಾಗೂ ಅಲ್ಲ. 1988ರಿಂದಲೂ
ಅಧಿಕಾರಿ ಸೇರಿದಂತೆ ಸರ್ಕಾರದ ಮಟ್ಟದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ತವೆ. ಅದನ್ನು ಹೊರತುಪಡಿಸಿ ನಾವು ಏಕಪಕ್ಷೀಯ ನಿರ್ಧಾರವಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ನೋಡೋದಾದ್ರೆ ನಿಮ್ಮ 26 ತಿಂಗಳ ಹಿಂಬಾಕಿ ವೇತನವನ್ನು ಈಗಾಗಲೇ ನಾವು ನಿಮಗೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾವೆ. ಇನ್ನುಳಿದಂಥ ಬೇಡಿಕೆ ನಿಮಗೆ ಏನಿದೆಯೋ ಇನ್ನು 12 ತಿಂಗಳ ಹಿಂಬಾಕಿ ವೇತನ ಅದು ಸರ್ಕಾರದ ಮಟ್ಟಕ್ಕೆ ನಿಮ್ಮ ಈ ಒಂದು ಬೇಡಿಕೆ ಕೂಡ ತಲುಪಿಸುವಂಥ ಕೆಲಸ ಮಾಡ್ತೇವೆ. ನೀವು ಕರೆ ಕೊಟ್ಟಿರುವಂತಹ ಹೋರಾಟದ ಏನು ನಾಳೆಯಿಂದ ಒಂದು ಹೋರಾಟ ಎನ್ನುವಂಥದ್ದು ಏನು ಮಾತು ಕೇಳಿ ಬರ್ತಾ ಇದೆಯೋ ಅದೆಲ್ಲವೂ ಕೂಡ ವಾಪಸ್ ಪಡೆದುಕೊಳ್ಳುವಂಥ ಕೆಲಸಕ್ಕೆ ಮುಂದಾಗಿ ಎನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ಒಂದು ಸಂಧಾನ ಸಭೆ ರೂಪದಲ್ಲಿ ಅಕ್ರಮ್ ಪಾಷಾ ಅವರು ಬಂದು ಹೇಳಿಕೆಯನ್ನು ಕೊಡ್ತಾರೆ. ಅದಕ್ಕೆ ಯಾವುದಕ್ಕೂ ಕೂಡ ಜಗ್ಗುವಂಥ ಕೆಲಸ ಇಲ್ಲಿರುವಂಥ ನೌಕರರು ಮಾಡ್ತಾ ಇಲ್ಲ. ನಮಗೆ ಬೇಕಾಗಿರುವಂಥ 38 ತಿಂಗಳ ಹಿಂಬಾಕಿ ವೇತನವನ್ನು ನೀವು ಅಂತಿಮವಾಗಿ ಘೋಷಣೆ ಮಾಡಿ, ಇಲ್ಲದೇ ಇದ್ದ ಪಕ್ಷದಲ್ಲಿ ನಾವು ಅಟಕ್ಕೆ ಬಿದ್ದಿರುವಂಥ ನೌಕರರು ಸದ್ಯಕ್ಕೆ ಇನ್ನೂ ಕೂಡ ಇಲ್ಲೇ ಇರುವಂಥದ್ದು. 4 ಗಂಟೆಗೆ ಅಂತಿಮ ನಿರ್ಧಾರವನ್ನು ಘೋಷಣೆ ಮಾಡ್ತೇವೆ ಎನ್ನುವಂಥದ್ದಲ್ಲಿ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಹೇಳಿಕೆ ಮಾಡಿದ್ರು. ಸದ್ಯಕ್ಕೆ ಈಗ ಅಕ್ರಮ್ ಪಾಷಾ ಅವರು ಇಲ್ಲಿಂದ ತೆರಳಿರುವಂಥ ಕಾರಣದಿಂದಾಗಿ 15 ನಿಮಿಷಗಳ ಕಾಲಾವಕಾಶ ಸದ್ಯಕ್ಕೆ ಜಂಟಿ ಕ್ರಿಯಾ ಸಮಿತಿ ಕೇಳಿಕೊಂಡಿರುವಂಥದ್ದು. ಈ ಒಂದು ಅಂತಿಮವಾದಂಥ ಘೋಷಣೆ ನಾಳೆ ಮುಷ್ಕರ ಇರುತ್ತಾ ಅಥವಾ ಇಲ್ಲ, ಅಥವಾ ಪ್ರಯಾಣಿಕರಿಗೆ ತೊಂದರೆ ಆಗುತ್ತಾ, ಅಂದರೆ ಬಸ್ಗಳು ಸಿಗಲ್ವಾ ಎನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕಂತೂ ಒಂದು ಪ್ರಶ್ನೆಯಾಗೇ ಮೂಡಿದೆ. ಇನ್ನೇನು 15-20 ನಿಮಿಷಗಳ ಕಾಲದ ಅವಧಿಯಲ್ಲಿ ಅಂತಿಮವಾದಂಥ ನಿರ್ಧಾರ ಕೂಡ ಜಂಟಿ ಕ್ರಿಯಾ ಸಮಿತಿ ಘೋಷಣೆ ಮಾಡುತ್ತೆ. ಮುಷ್ಕರ ಸಂಬಂಧಪಟ್ಟಾಗೆ ಅಥವಾ 26 ತಿಂಗಳ ಹಿಂಬಾಕಿ ವೇತನವನ್ನು ಕೊಟ್ಟಿರುವಂಥ ಸರ್ಕಾರದ ವಿಚಾರ ಬಗ್ಗೆ ಓಕೆ ಅಸ್ತು ಎನ್ನುತ್ತಾ, ಅಥವಾ ಇನ್ನುಳಿದಂಥ 12 ತಿಂಗಳ ಹಿಂಬಾಕಿ ವೇತನವನ್ನು ಕೂಡಲೇ ಅಥವಾ ಒಂದಷ್ಟು ತಿಂಗಳ ಕಾಲ ಅಥವಾ ದಿನಗಳ ಕಾಲ ಟೈಮ್ ಕೊಟ್ಟರೆ ಈ ಒಂದು ಹೋರಾಟ ವಾಪಸ್ ಪಡೆದುಕೊಳ್ಳುವಂತಹ ಕೆಲಸ ಆಗುತ್ತಾ ಎನ್ನುವಂಥ ನಿಟ್ಟಿನಲ್ಲಿ ಒಟ್ಟಾರೆಯಾದಂಥ ಒಂದು ಪ್ರಶ್ನೆ ಮೂಡ್ತಾ ಇದೆ. 15 ನಿಮಿಷಗಳ ಬಳಿಕವಷ್ಟೇ ಉತ್ತರ ಗೊತ್ತಾಗುತ್ತೆ. ಸಂಜನಾ, ಮಂಜುನಾಥ್, ಇನ್ನು ಇನ್ನೊಂದು ಕಡೆ ಈಗ ಅವ್ರು ಕೇಳಿರೋದು 38 ತಿಂಗಳ ಹಿಂಬಾಕಿ ವೇತನ ಕೇಳಿದ್ದಾರೆ. ಆದರೆ ಸರ್ಕಾರ 26 ತಿಂಗಳಿಗೆ ಕೊಡ್ತೀವಿ ಅಂತ ಹೇಳಿದೆ. ಆದರೆ ಈ 12 ತಿಂಗಳು ಏನಿದೆ ಇದನ್ನ ಕೊಡೋಕೆ ಯಾಕೆ ಸರ್ಕಾರಕ್ಕೆ ಕಷ್ಟ ಆಗ್ತಾ ಇದೆ? ಯಾಕೆ ಅದಕ್ಕೆ ಒಪ್ತಾ ಇಲ್ಲ ಸರ್ಕಾರ ಅಂತ? ಖಂಡಿತವಾಗೂ ಸಿಂಚನ, ಯಾಕಂದರೆ 1200 ಕೋಟಿಗಿಂತಲೂ ಅಧಿಕವಾದಂಥ ಮೊತ್ತವನ್ನು ಈಗಾಗಲೇ ಸರ್ಕಾರ ಬಿಡುಗಡೆ ಮಾಡಲಿಕ್ಕೆ ಆದೇಶವನ್ನು ಕೂಡ ಹೊರಡಿಸಿರುವಂಥದ್ದು. ಇನ್ನು ಉಳಿದಂಥ 510 ಕೋಟಿ, ಹೆಚ್ಚು ಕಡಿಮೆ 500ರಿಂದ 20 ಕೋಟಿವರೆಗೆ ಅಷ್ಟೇ ಉಳಿದಿರುವಂಥ ಮೊತ್ತವನ್ನು ನೀವು ಯಾಕ್ರಿ ಸ್ವಾಮಿ ಬಿಡುಗಡೆ ಮಾಡ್ತಿಲ್ಲ ಎನ್ನುವಂಥದ್ದೇ ಸ್ಪಷ್ಟವಾದಂಥ ಒಂದು ಪ್ರಶ್ನೆ. ಇಷ್ಟು ಮೊತ್ತವನ್ನು ಬಿಡುಗಡೆ ಮಾಡಿಬಿಟ್ರೆ ನಮ್ಮ ಹೋರಾಟ ಮಾಡೋದೇ ಇಲ್ಲ, ನಮ್ಮ ಯಥಾಸ್ಥಿತಿಯಾದಂಥ ಒಂದು ಕಾರ್ಯವೈಖರಿಯನ್ನು ಮುಂದುವರಿಸ್ಕೊಳ್ತಾ ಹೋಗ್ತೇವೆ. ಇನ್ನು ಉಳಿದಂಥ ಸಣ್ಣ ಪುಟ್ಟ ಬೇಡಿಕೆಗಳನ್ನು ಆಯಿತು ನಿಮ್ಮ ಕಾಲಾವಧಿಗೆ ತಕ್ಕಂಗೆ ನಾವು ನಡೆದುಕೊಳ್ತೇವೆ ಎನ್ನುವಂಥ ನಿಟ್ಟಿನಲ್ಲಿ ಕನಿಷ್ಠವಾದಂಥ ಬೇಡಿಕೆಯನ್ನು ಇಲ್ಲಿಡ್ತಿರುವಂಥದ್ದು. ಅದಾಗಿಯೂ ಅಕ್ರಮ್ ಪಾಷಾ ಅವರು ಸರ್ಕಾರದ ಮಟ್ಟಕ್ಕೆ ನಿಮ್ಮ ಬೇಡಿಕೆ ಇನ್ನುಳಿದಂಥ 12 ತಿಂಗಳ ಹಿಂಬಾಕಿ ವೇತನವನ್ನು ತಲುಪಿಸುವಂಥ ಕೆಲಸ ಮಾಡ್ತೇವೆ, ಇದು ಭರವಸೆ ರೂಪವಾಗಿ ತೆಗೆದುಕೊಂಡು ಹೋಗಿರುವಂಥ ಪ್ರಶ್ನಾವಳಿಗಳೇ ಹೊರತು ಇದು ಅಂತಿಮವಾದಂಥ ಲಿಖಿತ ರೂಪವಾದಂಥ ಮಾಹಿತಿ ನಮಗೆ ಸಿಕ್ಕಿಲ್ಲ ಎನ್ನುವಂಥದ್ದೇ ಇವರ ಒಂದು ಬೇಡಿಕೆ ಆಗಿದೆ. ಇದೇ ಕಾರಣಕ್ಕಾಗಿ ಈ ಒಂದು ಪಟ್ಟು ಇನ್ನು 15-20 ನಿಮಿಷ ಒಳಗಾಗಿ ನಾಳೆ ಮುಷ್ಕರ ಸಂಬಂಧಪಟ್ಟಾಗೆ ಅಥವಾ ಅಂತಿಮ ನಿರ್ಧಾರ ಇವ್ರದ್ದು ಏನಾಗಿರುತ್ತೆ ಎನ್ನುವಂಥದ್ದು ಕೂಡ ಈ ಒಂದು ಕ್ಷಣಾರ್ಧದಲ್ಲಿ ನಮಗೆ ಒಂದು ನಿಲುವು ಸಿಗುವಂಥ ಸಾಧ್ಯತೆಗಳಿದ್ದಾವೆ. ಸಿಂಚನ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ 4 ನಿಗಮಗಳ ವತಿಯಿಂದ ಹಮ್ಮಿಕೊಂಡಿರುವಂಥ ಈ ಮುಷ್ಕರದಲ್ಲಿ ಭಾಗವಹಿಸಿರುವಂಥ ವೇದಿಕೆ ಮೇಲೆ ಬೆಂಗಳೂರು ಚಲೋ ವೇದಿಕೆ ಮೇಲೆ ಹಾಜರಿರುವಂಥ ಎಲ್ಲ ಈ ಒಂದು ಮುಖಂಡರೇ ಹಾಗೂ ಇಲ್ಲಿ ನೆರೆದಿರುವಂತಹ ನನ್ನ ಸಹೋದ್ಯೋಗಿ ಮಿತ್ರರೇ, ಮೊಟ್ಟ ಮೊದಲನೇದಾಗಿ ಇವತ್ತು ಅನಂತ ಸುಬ್ಬರಾವ್ ಅವರ ಒಂದು ನೆನಪನ್ನು ಮಾಡಿಕೊಳ್ಬೇಕಾಗತ್ತೆ. ಈ ಒಂದು 50 ವರ್ಷಗಳ ಕಾಲ ಈ ಒಂದು ಸಂಘಟನೆಯನ್ನು ಮುನ್ನಡೆಸಿ ನಮ್ಮನ್ನು ಅಗಲಿದ್ದಾರೆ. ಇವತ್ತು ಅವರು ಹೋದ ನಂತರ ಸರ್ಕಾರ ತನ್ನ ಒಂದು ನಿರ್ಧಾರವನ್ನು ಪ್ರಕಟಿಸಿದೆ. ತುಂಬ ಖೇದ ಆಗ್ತಾ ಇದೆ ಆ ವಿಚಾರದಲ್ಲಿ. ಎನಿಹೌ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿ, ಈಗಾಗಲೇ ನಾನು ವ್ಯವಸ್ಥಾಪಕ ನಿರ್ದೇಶಕರಾಗಿ ಬಂದ ನಂತರ ನಮ್ಮಲ್ಲಿ ನೌಕರರ ಬೇಡಿಕೆಗಳು ಏನಿತ್ತು, ನೌಕರರ ಒಂದು ಚಿಕ್ಕ ಪುಟ್ಟ ಬೇಡಿಕೆಗಳು, ದೊಡ್ಡ ಬೇಡಿಕೆಗಳು ಎಲ್ಲವನ್ನ ಮನಗಂಡ ನಂತರ ನನ್ನ ಹಂತದಲ್ಲಿ ಏನೇನು ಆಗಬೇಕಾಗಿತ್ತು ಎನ್ನುವುದನ್ನು ನಾನು ಬಂದಂತಹ ಒಂದು 15 ದಿವಸದಲ್ಲಿ ಆ ಬೇಡಿಕೆಗಳನ್ನು ಈಡೇರಿಸಿದೆ. ಮೊದಲನೇದಾಗಿ ನಮ್ಮ ಏನು ಎಂಪ್ಲಾಯೀಸ್ ಇದ್ರು, ರಿಟೈರ್ಡ್ ಎಂಪ್ಲಾಯೀಸ್ ಸುಮಾರು 100 ಕೋಟಿಯಷ್ಟು ಗ್ರ್ಯಾಚ್ಯುಟಿ ಪೆಂಡಿಂಗ್ ಇತ್ತು. ಆ 100 ಕೋಟಿ ಗ್ರ್ಯಾಚ್ಯುಟಿಯನ್ನು ರಿಲೀಸ್ ಮಾಡಿದ್ದಾರೆ. ಅದೇ ರೀತಿ EL ಎನ್ಕ್ಯಾಶ್ಮೆಂಟ್ ಸುಮಾರು 50 ಕೋಟಿಗಳಷ್ಟು EL ಎನ್ಕ್ಯಾಶ್ಮೆಂಟ್ ಇತ್ತು, ಅದನ್ನು ಕೊಟ್ಟಿದ್ದೀವಿ.
ನಿವೃತ್ತಿ ಬೆನಿಫಿಟ್ಸ್ ಏನು ಮುಂದಿನ ನಮ್ಮ ನವೆಂಬರ್ವರೆಗೆ ಬ್ಯಾಲೆನ್ಸ್ ಏನಿತ್ತು ಅಷ್ಟನ್ನು ಸಹ KSRTCಯಲ್ಲಿ ಕ್ಲಿಯರ್ ಮಾಡಿದ್ದೀನಿ. ಜೊತೆಗೆ ನಮ್ಮ ರೆಗ್ಯುಲರ್ ಎಂಪ್ಲಾಯೀಸ್ BDA ಏನಿತ್ತು ಆ BDAಯನ್ನು ಸಹ ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ. ಅದ್ರ ಜೊತೆಗೆ ರಿಟೈರ್ಡ್ ಎಂಪ್ಲಾಯೀಸ್ಗೆ ಏನು ಕೊಡಬೇಕಾಗಿತ್ತು ಅದನ್ನು ಸಹ BDAಯನ್ನು ತಲುಪಿಸಿದ್ದೀವಿ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ 4 ನಿಗಮಗಳ ವತಿಯಿಂದ ಹಮ್ಮಿಕೊಂಡಿರುವಂಥ ಈ ಮುಷ್ಕರ